ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ. ಹಾಗೆ ವೇದಿಕೆ ಮುಂದೆ ಇರುವ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ. ಚಂದನವನ ಕ್ರಿಟಿಕ್ಸ್ ಅವಾರ್ಡ್, ಈ ಅವಾರ್ಡ್ನ ಆಲ್ಮೋಸ್ಟ್ ಲೈಕ್ 3 years ಇಂದ ತುಂಬಾ ಕೇಳಿ ಬರ್ತಾ ಇದ್ದೆ, ಬಟ್ ಯಾವತ್ತೂ ಬರೋಕ್ಕಾಗಿರ್ಲಿಲ್ಲ. ಇವತ್ತು ಬಂದಿರೋದಕ್ಕೆ ನನಗೆ ಬಹಳ ಖುಷಿ ಇದೆ, ಯಾಕೆಂದ್ರೆ 5 ವರ್ಷ ಆಗಿದೆ ಸ್ಟಾರ್ಟ್ ಆಗಿ. ಬಟ್ ಮಿನಿಮಮ್ ಅಂದ್ರೂ ನನಗೆ ಶಶಿ ಸರ್ 3 ವರ್ಷದಿಂದ ಹೇಳ್ತಾನೆ ಇದ್ರು. ಆ ಒಂದು ಪಾಯಿಂಟ್ ಇಂದಾನೆ ನಾನು ಇವತ್ತು ಅಟ್ ಎನಿ ಕಾಸ್ಟ್ ನಾನು ಈ ಸತಿ ಈ ಒಂದು ಇವೆಂಟ್ಗೆ ಬರಬೇಕು ಅಂತ ಭಾರಿ ಖುಷಿಯಿಂದ ಬಂದೆ. ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಪ್ರೆಸ್ ಮೀಟ್ಸ್ ನಲ್ಲಿ ಮಾತಾಡೇ ತುಂಬಾ ದಿವಸ ಆಗೋಗಿದೆ. ಅಂಡ್ ಮುಂಚೆನೂ ಭಯ ಆಗ್ತಾ ಇತ್ತು, ಇವತ್ತು ಭಯ ಆಗ್ತಾ ಇದೆ. ಬಿಕಾಸ್ ಶ್ಯಾಮ್ ಸರ್ ಎಲ್ಲ ಕುತ್ಕೊಂಡಿದ್ರು. ನಾನು ಅದೇ ಸರ್ ಹೇಳ್ತಾ ಇದ್ರಲ್ಲ, ಕ್ರಿಟಿಕ್ಸ್ ಅಂತ ನಾವೇನಾದ್ರು ಸಿನಿಮಾ ಇವತ್ತು ರಿಲೀಸ್ ಆದ್ರೆ ಭಾನುವಾರದ ಪೇಪರ್ ಕಾಯ್ತಾ ಇದ್ದೆ. ಇವಾಗ ಆನ್ಲೈನ್ ಎಲ್ಲ ನೀವು ನೋಡಿದ್ ಒಂದು 3 hours ನಲ್ಲಿ ಬಂದ್ಬಿಡುತ್ತೆ ಆನ್ಲೈನ್. ಇವಾಗ್ಲೂ ವೇಟ್ ಮಾಡ್ತಾ ಇರ್ತೀನಿ ಬೇರೆ ಪಿಕ್ಚರ್ಗೆ. ಬಟ್ ಅವಾಗಂತೂ ಎಷ್ಟು ಹೆದರ್ಕೊಳ್ತಾ ಇದ್ದೆ ಅಂದ್ರೆ ನಿಮ್ ಎಲ್ಲರಿಗೂ ಭಾರಿ ಹೆದರ್ತಾ ಇದ್ದೆ ನಾನು. ಇವಾಗ ಸಿನಿಮಾ ಮಾಡಿಲ್ವಲ್ಲ, ಸೊ ಫ್ರೆಂಡ್ಲಿ ಆಗಿದ್ದೀನಿ. ಬಟ್ ಬಹಳ ಖುಷಿ ಆಗ್ತಾ ಇದೆ. ಅಂದ್ರೆ ಈ ಒಂದು ಒಳ್ಳೆ ನೋಷನ್ ಇಟ್ಕೊಂಡು ಈ ಒಂದು ಏನು 1 ಜೀವ 8 ಜೀವಗಳನ್ನ ಉಳಿಸ್ಬೋದು ಅನ್ನೋ ಒಂದು ನೋಷನ್ ಇಟ್ಕೊಂಡು ಈ ಒಂದು ಕಾರ್ಯಕ್ರಮದ ಜೊತೆ ಅದನ್ನು ಕೈ ಜೋಡಿಸಿ ಮಾಡಿರುವಂತ ಈ ಒಂದು ಇವೆಂಟ್ ನನಗೆ ಬಹಳ ಖುಷಿ ಇದೆ. ಯಾಕಂದ್ರೆ 1 ಜೀವದಿಂದ 8 ಜೀವ ಉಳಿಬೋದು ಅಂತ ಬಹುಶಃ ನನಗೂ ಗೊತ್ತಿರ್ಲಿಲ್ಲ. ಅಂಗಾಂಗ ದಾನ ಒಂದು 2 3 ಅಂತ ಅನ್ಕೊಂಡಿದ್ದೆ. ಇವತ್ತೇ ನನಗೊಂದು ಕ್ಲಾರಿಟಿ ಸಿಕ್ಕಿತ್ತು, 8 ಜೀವನನ್ನ ಉಳಿಸುವಂತ ಶಕ್ತಿ ಇದೆ ಅಂತ. ಸೊ ಖುಷಿ ಆಗುತ್ತೆ. ಈಗ ಕಾವೇರಿ ಹಾಸ್ಪಿಟಲ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿರೋದು. ಅಂಡ್ ಇನ್ನೊಂದೇನ್ ಹೇಳ್ಬೇಕಂದ್ರೆ ಚಂದನವನ ಕ್ರಿಟಿಕ್ಸ್ ಅವಾರ್ಡ್ ಬಗ್ಗೆ ನನಗೆ ಬಹಳ ಖುಷಿ ಇರೋದು. ನಮ್ಮ ಶಶಿ ಸರ್ ಆಗಿರ್ಬೋದು, ಶ್ಯಾಮ್ ಸರ್ ಆಗಿರ್ಬೋದು, ಶರಣು ಸರ್ ಆಗಿರ್ಬೋದು 3S ಅಂತ ಮಾಡ್ತಾ ಇದ್ರು ರಿವ್ಯೂಸ್. ನಾನು ಭಾರಿ ಫಾಲೋ ಮಾಡ್ತಾ ಇದ್ದೆ. ಅಂಡ್ ಅದೇ ಒಂದು ಟೀಮ್ ಇವಾಗ ಎಲ್ಲರೂ ಬೇರೆ ನಮ್ಮ ಪತ್ರಕರ್ತರ ಜೊತೆಗೆ ಸೇರ್ಕೊಂಡು ಮಾಡ್ತಿರೋಂತ ಒಂದು ಕಾರ್ಯಕ್ರಮ ಇದು ಚಂದನವನ ಅವಾರ್ಡ್ಸ್ ಅಂತ. ನನಗೆ ಏನು ಬೇಜಾರಾಗ್ತಿದೆ ಅಂದ್ರೆ, ನಾನ್ ಸಿನಿಮಾ ಮಾಡಿದಾಗ ನೀವ್ ಯಾರು ಅವಾರ್ಡ್ಸ್ ಕೊಟ್ಟಿಲ್ಲ, ಇವಾಗ ಅವಾರ್ಡ್ಸ್ ಕೊಡ್ತಾ ಇದ್ದೀರಾ ಅಂತ. ಬಿಕಾಸ್ ಎಲ್ಲೋ ಒಂದ್ ಕಡೆ ಅವಾಗ ನಾನು ಇಂಡಸ್ಟ್ರಿಗೆ ಬಂದಾಗ ತುಂಬಾ ಅವಾರ್ಡ್ಸ್ ಗಳು ನಡೀತಾ ಇತ್ತು. ಒಂದ್ ಪಾಯಿಂಟ್ ಆಫ್ ಟೈಮ್ ನಲ್ಲಿ ಎಲ್ಲಾ ಚಾನೆಲ್ಸ್ ಯಾರು ಅವಾರ್ಡ್ಸ್ ಮಾಡ್ತಾ ಇರ್ಲಿಲ್ಲ. ದಟ್ ಓನ್ಲಿ ಫಿಲ್ಮ್ ಫೇರ್ ಒಂದೇ ಹೋಗ್ತಾ ಇತ್ತು. ಅವಾಗೆಲ್ಲ ಉದಯ ಟಿವಿ ಅವರು ಇವರು ಎಲ್ಲ ಮಾಡ್ತಾ ಇದ್ರು ಎಲ್ಲಾ ಚಾನೆಲ್ಸ್ ಇಂದ. ಬಟ್ ಒಂದ್ ಪಾಯಿಂಟ್ ಆಫ್ ಟೈಮ್ ನಲ್ಲಿ ಎಲ್ಲರೂ ಸ್ಟಾಪ್ ಮಾಡ್ಬಿಟ್ಟಿದ್ರು. ಬಟ್ ಅಗೇನ್ ಇವಾಗ ಒಂದಷ್ಟು ಅವಾರ್ಡ್ ಫಂಕ್ಷನ್ಸ್ ಗಳು ಆಗ್ತಿರೋದು ಬಹಳ ಖುಷಿ ಇದೆ. ಅಂಡ್ ಎಷ್ಟೋ ಅವಾರ್ಡ್ ಫಂಕ್ಷನ್ಸ್ ಗಳು ಬೆಂಗಳೂರಿನಲ್ಲೂ ಒಂದು ನಡೆದಿದ್ದು ಬಹಳ ಖುಷಿ ಇದೆ. ಐ ಆಮ್ ಆಲ್ಸೋ ವೈಟಿಂಗ್. ಅಂದ್ರೆ ಈ ಒಂದು ಸಂಸ್ಥೆ ಇನ್ನು ದೊಡ್ಡದಾಗಿ ಬೆಳೆದು ಇನ್ನೂ ಅಂದ್ರೆ ನಿಮ್ಮಂತವರಿಂದ ಒಂದು ಅವಾರ್ಡ್ ತಗೊಳ್ಳೋದು ಇಟ್ಸ್ ನಾಟ್ ಅಟ್ ಆಲ್ ಅ ಈಸಿ ಜಾಬ್. ಅದು ಅಂದ್ರೆ ಫಿಲ್ಮ್ ಫೇರ್ ಕಿಂತನೂ ಒಂದ್ ಬಟ್ ಹೆಚ್ಚು ಅಂತ ಹೇಳ್ಬೋದು. ಯಾಕಂದ್ರೆ ಪತ್ರಕರ್ತರ ಹತ್ರ ಒಂದು ಏನು ಹೊಗಳಿಸ್ಕೊಳ್ಳೋದನ್ನು ಇಟ್ಸ್ ನಾಟ್ ಅನ್ ಈಸಿ ಜಾಬ್. ಅವ್ರು ಚೆನ್ನಾಗಿದೆ ಅಂತಂದ್ರೆ ಅಪ್ಪ ನನಗೆ ಸಮಾಧಾನ ಆಗ್ತಾ ಇತ್ತು. ಸೊ ಹಂಗಾಗಿ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಈ ಒಂದು ಚಂದನವನ ಕ್ರಿಟಿಕ್ಸ್ ಅವಾರ್ಡ್ ಅಂತ ನಾನು ನನ್ನ ಕಡೆಯಿಂದ ಕೇಳ್ಕೊತಾ ಇದ್ದೀನಿ. ಅವಾರ್ಡ್ ಖಂಡಿತ ಕೊಡ್ತೀವಿ. ಮತ್ತೆ ಸಿನಿಮಾ ರಂಗಕ್ಕೆ ಬರ್ಬೇಕು ಅಂತ ನಮ್ಮೆಲ್ಲರ ಆಸೆ. ಆ ತರದ ಏನಾದ್ರು ಯೋಚನೆ ಇದೆಯಾ? ಹಾ, ಖಂಡಿತ ಇದೆ ಶರ್ಮ ಸರ್. ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದ ರೈಟ್ ಸ್ಕ್ರಿಪ್ಟ್ ಅಷ್ಟೇ. ಸ್ಕ್ರಿಪ್ಟ್ ಏನಾದ್ರು ಕೇಳಿದ್ದೀರಾ? ಮಾತುಕತೆ ನಡೆದಿದೆಯಾ? ಒಂದೆರಡು ಕೇಳಿದ್ದೀನಿ. ನಿಮಗೆ ಮೊದಲ ಬಾರಿಗೆ ಅವಾರ್ಡ್ ಬಂದಾಗ ಹೇಗೆ ಫೀಲ್ ಆಯ್ತು? ಅವು ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ. ಬಿಕಾಸ್ ನನಗೆ ಫಸ್ಟ್ ಬಂದಿದ್ ಫಿಲ್ಮ್ ಫೇರ್ ಅವಾರ್ಡ್ ಶ್ರಾವಣಿ ಸುಬ್ರಹ್ಮಣ್ಯಗೆ. ಹೆಂಗ್ ಮಾತಾಡ್ಬೇಕಂತ ಗೊತ್ತಿಲ್ಲ. ನಾನು ತುಂಬಾ ಹೆದರ್ತಾ ಇದ್ದೆ ಅವಾಗಂತೂ. ಏನ್ ನನ್ಗೆ ಒಂದ್ ಸ್ಕ್ರಿಪ್ಟೇ ಬರ್ಕೊಡ್ಬೇಕಿತ್ತು ನನ್ಗೆ, ಇಂತಿಂತ ಸ್ಕ್ರಿಪ್ಟಿಂಗ್ ಹಿಂಗ್ ಹೇಳು ಅಂತ. ನನ್ ತುಂಬಾ ಹೆದರ್ತೆ. ನನಗೆ ಖುಷಿ ಅನ್ನೋದಕ್ಕಿಂತ ನನ್ಗೆ ಅಷ್ಟು ಜನ ನೋಡ್ಬಿಟ್ಟು ತುಂಬಾ ಹೆದರ್ಕೊಂಡ್ಬಿಡ್ತೀನಿ ನಾನು. ಸೊ ಇಟ್ ವಾಸ್ ನನ್ಗೆ ಒಂಥರ ಮಿಕ್ಸ್ಡ್ ಫೀಲಿಂಗ್. ನನ್ಗೆ ಏನ್ ಮಾತಾಡ್ಬೇಕು, ಯಾರನ್ನ ಹೆಂಗ್ ಮಾತಾಡಿಸ್ಬೇಕು ಅನ್ನೋದು ಒಂದು. ಇನ್ನು ಚಿಕ್ಕ ಹುಡುಗಿ ಇದ್ದೆ ಅಲ್ಲ, ಸೊ ಸಖತ್ ಖುಷಿನ ಎಂಜಾಯ್ ಮಾಡೋ ಬದಲು ಭಯದಲ್ಲೇ ನಾನು ಅರ್ಧ ಜೀವನ ಕಳ್ದಿದ್ದೀನಿ ಅನ್ಬೋದು. ಯಾವಾಗ ಬರ್ಬೋದು ಬಹುಶಃ ನೀವು ಸಿನಿಮಾಗೆ ಮತ್ತೆ ರೀ ಎಂಟ್ರಿ ಯಾವಾಗ ಕೊಡ್ಬೋದು? ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದ ರೈಟ್ ಸ್ಕ್ರಿಪ್ಟ್ ಅಷ್ಟೇ ಶರ್ಮ ಸರ್. ಅಂದ್ರೆ ಒಳ್ಳೆ ಸ್ಕ್ರಿಪ್ಟ್ ಬಂದ್ರೆ ಡೆಫಿನೆಟ್ಲಿ ಬರ್ತೀನಿ. ಯಾಕೆಂದ್ರೆ ಇದೊಂದೇ ನಮ್ಗೆ ಸಿನಿಮಾ ಬಿಟ್ಟು ಬೇರೆ ಏನಿಲ್ಲ. ನಾನು ಬಿಟ್ಟು ಒಂದು 6 ವರ್ಷ 7 ವರ್ಷದಿಂದ ಚೈಲ್ಡ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇದು ಬಿಟ್ಟು ನಮಗ್ ಬೇರೆ ಏನು ತಲೆನೂ ಓಡಲ್ಲ. ಇನ್ನೊಂದೇನೋ ಬಿಸ್ನೆಸ್ ಮಾಡ್ಬೇಕು, ಇನ್ನೊಂದೇನೋ ಮಾಡ್ಬೇಕು, ನಮ್ಗೇನ್ ಅದೆಲ್ಲ ಬರೋದು ಇಲ್ಲ. ನನ್ ಒಂದ್ ಸ್ವಲ್ಪ ಪ್ರಪಂಚ ನೋಡ್ತಿದ್ದಾಗ್ಲಿಂದ ನೋಡಿರೋದ್ ಸಿನಿಮಾ ಒಂದೇ. ಸೊ ಡೆಫಿನೆಟ್ಲಿ ನಾನು ಐ ಥಿಂಕ್ ಸಾಯೋವರೆಗೂ ನಾನು
ಸಿನಿಮಾದಲ್ಲೇ ಏನೋ ಒಂದು ಪುಟ್ಟ ಕೆಲಸನಾದ್ರೂ ಮಾಡ್ಕೊಂಡಿರ್ತೀವಿ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಸಾಮ್ಸನ್ ಸರ್